ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಕೇವಲ ನಿನ್ನೆಯ ಬಾಂಬ್ ಬ್ಲಾಸ್ಟ್ ಒಂದು ಪ್ರಯೋಗ ಅಷ್ಟೇ, ಇದು ಜಸ್ಟ್ ಟ್ರೇಲರ್ ಅನ್ನೋದು ಅವ್ರ ಮಾತಿನ ಅರ್ಥ. ಇದಕ್ಕೂ ಹೆಚ್ಚಿನ ಮಟ್ಟದಲ್ಲಿ ಅವಘಡಗಳು ಸಂಭವಿಸಬಹುದು ಅಂತ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಬೆಂಗಳೂರು ಏನೋ ಮಾಡ್ತೀನಿ ಅಂತಿದ್ರ ಬ್ರ್ಯಾಂಡ್ ಬೆಂಗಳೂರು. ಅವಾಗೇನೋ ಹೇಳಿದ್ದೆ ಬಾಂಬ್ ಬೆಂಗಳೂರು ಐತೆ ಆಗ್ತದೆ ಅಂತೇಳಿ. ಇವತ್ತು ಇವರ ಬೆಂಬಲದಿಂದ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಹಿಂಗೆ ಹೇಳಿದ್ರು. ಅದು ಭಯೋತ್ಪಾದಕರ ಒಂದು ಇದು ಅಂತ ಹೇಳಿ ಚಟುವಟಿಕೆ ಅಂತ ಹೇಳಿ ಪ್ರೂವ್ ಆಯಿತು. ಇವತ್ತೂ ಸಹ ನಾ ಇಷ್ಟೇ ಈ ಸರ್ಕಾರ ಕೇಳೋದು ಸಿದ್ದರಾಮಯ್ಯನವ್ರಿಗೆ, ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮಗೆ ಇನ್ನೂ 2-3 ದಿನ ಆಗಬೇಕು ಅಲ್ಲಮ್ಮ, ಡಿಸ್ಚಾರ್ಜ್ ಆಗಬೇಕಾದ್ರೆ, ಡಿಸ್ಚಾರ್ಜ್ ಮಾಡಬೇಕಾದ್ರೆ ಯಾವಾಗ ಹುಷಾರಾಗ್ತಾರೆ ಅವರೆಲ್ಲ. ಈಗ ಇಬ್ಬರು ಆಗಲಿ ಡಿಸ್ಚಾರ್ಜ್ ಆಗಿದ್ದಾರೆ, ಗೊತ್ತಾಯ್ತಾ? ಅವ್ರಿಗೆ ಯಾವಾಗ ರಿಕವರ್ ಆಯ್ತಾರೆ ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತಾರೆ. ಇಲ್ಲ, CCTVನಲ್ಲಿ ಒಬ್ಬ ವ್ಯಕ್ತಿನ ಪತ್ತೆ ಹಚ್ಚಿದ್ದಾರೆ. ಅವನು ಟೋಪಿ ಹಾಕೊಂಡು ಮಾಸ್ಕ್ ಹಾಕೊಂಡು ಬಸ್ನಲ್ಲಿ ಬಂದವನೇ, ಗಡ್ಡ ಬಿಟ್ಟವನೇ. ಅವನು ಬಂದು ಒಂದು ಬ್ಯಾಗ್ನಲ್ಲಿ ನೇತಾಕೊಂಡು ಆ ಬ್ಯಾಗ್ನೊಳಗಡೆ ಇಟ್ಕೊ ಬಂದವನೇ. ಸೊ ಅದು ಟೈಮ್ ಬಾಂಬ್, ಅದು ಆ ಟೈಮಿಂಗ್ಸ್ ಇಟ್ಕೊಂಡಿದ್ದಾನೆ. ಅವ್ನು ಬಂದು ಹೋದ್ಮೇಲೆ 1 ಗಂಟೆ ಮೇಲೆ ಅದು ಬ್ಲಾಸ್ಟ್ ಆಗಿದೆ. ಸೊ ಅವ್ನು ಬಸ್ನಲ್ಲಿ ಬಂದಿರೋದು, ಹೋಟೆಲ್ಗೆ ಎಂಟ್ರ್ ಆಗಿರೋದು, ಅಲ್ಲಿ ಕೂತ್ಕೊಂಡು ತಿಂಡಿ ತಿಂದಿರೋದು, ಇವೆಲ್ಲ CCTVನಲ್ಲಿ ಬಂದಿದೆ. ಸೊ ಇನ್ನೊಂದು 1-2 ದಿನಗಳಲ್ಲಿ ಅವನ್ನ ಪತ್ತೆ ಹಚ್ಚಿ ವಿಲ್ ಟೇಕ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಎಲ್ಲ ಅಂಗಲ್ಗಳಲ್ಲೂ ಕೂಡ ಮಾಡಿ ಅಂತ ಹೇಳಿ. ಸರ್, ಇಲ್ಲಿರುವ ಗಾಯಾಳುಗಳು ಏನು ಹೇಳಿದ್ರು ಅನ್ನೋದು ವಾಸಿ ಆಗ್ತಾ ಇದೆ ಅಂತ ಹೇಳಿದ್ರು. ಪ್ರಕರಣ ಘಟನೆ ಸ್ಥಳದ ಬಗ್ಗೆ ಯಾವುದಕ್ಕೆ ಅವ್ರ ಪಾಪ ಗೊತ್ತಿಲ್ಲ, ಶಾಕ್ ಆಗಿದೆ ಕೆಲವರಿಗೆ, ಅವ್ರಿಗೆ ಗೊತ್ತಿಲ್ಲ. ಪಕ್ಕದಲ್ಲಿ ತಿಂಡಿ ತಿಂತಾ ಇದ್ರಂತೆ. 6 ಜನ ಮೈಕ್ರೋಚಿಪ್ ಅಲ್ಲಿ ಕೆಲಸ ಮಾಡ್ತಿದ್ದವರು 6 ಜನ ಹೋಗಿದ್ದಾರೆ. ಒಬ್ರಿಗೆ ಮಾತ್ರ ಸ್ವಲ್ಪ ಸೀರಿಯಸ್ ಇದೆ, ಅವರು ಕೂಡ ರಿಕವರ್. ಇನ್ನೊಬ್ರಿಗೆ ಕಣ್ಣು ಇದಾಗಿದೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಆಗಿತ್ತು. ಒಂದು ಕಡೆಗೆ ಗಾಯಾಳುಗಳ ಆಸ್ಪತ್ರೆ ವೆಚ್ಚ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಸರ್ಕಾರ ಭರಿಸುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಜೊತೆಗೆ ಗಾಯಾಳುಗಳನ್ನ 1-2 ದಿನಗಳಲ್ಲಿ ಅವರ ಆರೋಗ್ಯ ಚೇತರಿಸಿಕೊಳ್ತಾ ಇದ್ದ ಹಾಗೆ ಅವರನ್ನ ಡಿಸ್ಚಾರ್ಜ್ ಮಾಡೋದ್ರ ಬಗ್ಗೆ ಕೂಡ ಮಾಹಿತಿ ಪಡೆದಿದ್ದೀನಿ ಅಂತ ತಿಳಿಸಿದ್ರು. ಹಾಗೆ ಇಡೀ ಪ್ರಕರಣದಲ್ಲಿ ಶಂಕಿತನನ್ನ ಬಂಧಿಸೋ ಕೆಲಸ 2 ದಿನದಲ್ಲಿ ಆಗುತ್ತೆ ಅಂತ ಹೇಳಿದ್ರು.